ಆಚರಿಸಬೇಕು, ಹೇಗೆ ಆಚರಿಸಬೇಕು, ಧರ್ಮದಂತೆ ನಡೆಯಬೇಕು ಅಂತ ಧರ್ಮಂಚರ ಅಂತ ಹೇಳಿದರು. ಒಳ್ಳೆ ಧರ್ಮ ನಮ್ಮ ದೈನಂದಿಕ ಬದುಕಿಗೆ ಹತ್ತಿರ ಆಗಬೇಕಲ್ಲ, ಬದುಕಿಗೆ ಅಳವಡಬೇಕದು. ಹಾಗಾದರೆ ಧರ್ಮವನ್ನು ನಾವು ಒಂದು ಸಾಮಾನ್ಯ ಧರ್ಮವೆಂತಲೂ, ಒಂದು ವಿಶೇಷ ಧರ್ಮವೆಂತಲೂ, ಒಂದು ಇಂದ್ರಿಯ ನಿಷ್ಠ ಧರ್ಮವೆಂತಲೂ, ಇನ್ನೊಂದನ್ನು ವ್ಯಕ್ತಿನಿಷ್ಠವಾದ ಧರ್ಮವೆಂತಲೂ, ಹೀಗೆ ನಾವು ಅದನ್ನು ವಿಭಾಗಿಸಿದಾಗ ಧರ್ಮ ಆಚರಣೆ ಎಷ್ಟು ಸುಲಭವಾಗುತ್ತೆ ಅಂತ. ಒಂದು ಸಾಮಾನ್ಯ ಧರ್ಮ ಅಂತ ಇದೆ. ಎಲ್ಲ ಮತ ಸಂಪ್ರದಾಯ, ಎಲ್ಲ ಗುರು ಪರಂಪರೆಯವರು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಆಚರಿಸಬೇಕಾಗಿರುವಂತಹ ಧರ್ಮ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ನರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದು ಎಲ್ಲ ಧರ್ಮಗಳಿಗೆ ಮೂಲವಾಗಿರ್ತಕ್ಕಂಥದ್ದು. ಇದು ಸಾಮಾನ್ಯ ಧರ್ಮ. ಇನ್ನೊಂದು ವಿಶೇಷ ಧರ್ಮ ಅಂದರೆ ಆಯಾ ಮತ ಸಂಪ್ರದಾಯದವರು ಜುಟ್ಲ ಇರಲಿ, ಜನಿವಾರ ಇರಲಿ, ಅವರು ಪೂಜಿಸುವ ವಿಗ್ರಹ ಇರಲಿ, ಅರ್ಧ ಚಂದ್ರ ಇರಲಿ, ಇನ್ನೊಂದು ಇರಲಿ, ಮತ್ತೊಂದು ಇರಲಿ, ಅವರ ವರ್ಣ ಆಶ್ರಮಗಳಿಗೆ ತಕ್ಕಂತೆ ಪೂಜಿಸುವುದು, ಧ್ಯಾನಿಸುವುದು ಅದು ವಿಶೇಷವಾಗಿರುವಂಥ ಧರ್ಮ. ಈಗ ನಮಗೆ ಬೇಕಾಗಿದ್ದು ಏನು? ವ್ಯಕ್ತಿನಿಷ್ಠವಾಗಿರುವ ಧರ್ಮ, ಇಂದ್ರಿಯ ನಿಷ್ಠವಾದ ಧರ್ಮ. ಇಂದ್ರಿಯ ನಿಷ್ಠ ಧರ್ಮ ಅಂದರೆ ಏನು? ಈಗ ನಾವೆಲ್ಲ ನೋಡ್ತಾ ಇದ್ದೇವೆ, ಆ ಕಡೆ ಈ ಕಡೆ ನೋಡೋದಲ್ಲೇ. ನೋಡುವಂತಹ ನೋಟ ಹೇಗಿರಬೇಕು ಅಂದರೆ, ಪರಸ್ತ್ರೀಯನ್ನು ನೋಡುವಲ್ಲಿ ಪುರುಷನಿಗೆ ಕಣ್ಣಿನಲ್ಲಿ ಧರ್ಮ ಇರಬೇಕು, ಪರಪುರುಷನನ್ನು ನೋಡುವಲ್ಲಿ ಸ್ತ್ರೀಗೆ ಕಣ್ಣಿನಲ್ಲಿ ಧರ್ಮ ಇರಬೇಕು. ತನ್ನ ಸತಿಗಿಂತ ಭಿನ್ನವಾಗಿರುವಂಥ ಎಲ್ಲ ಹೆಣ್ಣು ಮಕ್ಕಳು ನನ್ನ ತಂಗಿಗೆ ಸಮಾನ, ತಾಯಿಗೆ ಸಮಾನ ಅನ್ನುವ ಭಾವ ಬಂದರೆ ಅದು ಕಣ್ಣಿನ ಧರ್ಮ ಅಂತ ಕರೀತಾರೆ. ನಮಗೆ ಅವಶ್ಯ ಬೇಕಾಗೈತಿ. ಈಗ ಯಾಕಂದ್ರೆ ನೋಡ್ತೇವೆ, ಪೇಪರ್ನಲ್ಲಿ ಓದ್ತೇವೆ, ಟಿ ವಿಯಲ್ಲಿ ನೋಡ್ತೀರಿ, ಎಲ್ಲ ಕಡೆ ನೋಡ್ತೀರಿ, ಏನೇನು ಅನಾಹುತಗಳು ನಡೀತಾ ಇದಾವು ಎಂಬುವುದನ್ನು ನೋಡ್ತೀರಿ. ಧರ್ಮದ ದೃಷ್ಟಿಕೋನ ಕಣ್ಣಿನಲ್ಲಿ ಮೂಡಿ ಬಂದರೆ ಅಧರ್ಮಕ್ಕೆ ಸ್ಥಾನವಿಲ್ಲ, ಅನೀತಿಗೆ ಸ್ಥಾನವಿಲ್ಲ, ಪಾಪಕ್ಕೆ ಸ್ಥಾನವಿಲ್ಲ. ನೋಡುವ ಕಣ್ಣಿನಲ್ಲಿ ಧರ್ಮ ಇರಬೇಕು ಮನುಷ್ಯನಿಗೆ. ಇದು ಇಂದ್ರಿಯ ನಿಷ್ಠವಾದ ಧರ್ಮ. ಕೇಳುವ ಕಿವಿಯಲ್ಲಿ ಧರ್ಮ ಇರಬೇಕು. ಕೇಳುವ ಕಿವಿಯಲ್ಲಿ ಅಂದರೆ ಧರ್ಮ ಇರಬೇಕಂದ್ರೆ ಏನು? ಈಗೇನೆಲ್ಲರೂ ನೋಡ್ರಿ, ಮಹಾತ್ಮರ ಗುರುಗಳ ವಚನಗಳನ್ನ ಕೇಳಾಕತ್ತೀವಿ. ಕೇಳುವ ಕಿವಿಯಲ್ಲಿ ಧರ್ಮ ಇರಬೇಕು. ಅದನ್ನು ನೀವೆಲ್ಲೋ ಯಾರ್ದಾರ ಕಟ್ಟಿ ಮೇಲೆ ಕುಂತ್ಕೊಂಡು ಯಾರ್ದಾರೆ ಸುದ್ದಿ ಮಾತಾಡಕತ್ತಿದ್ರಿ ಅಂದರೆ, ಆ ನಿಂದನೆಯ ಮಾತುಗಳನ್ನ ಕೇಳಾಕತ್ತಿದ್ರಿ ಅಂದರೆ ಅದೇನಾಗ್ತೈತಿ? ಪಾಪ, ಅನೀತಿ, ಅಧರ್ಮ. ಏನು ಕೇಳಬೇಕು ಅದನ್ನು ಕಿವಿ ಕೇಳಬೇಕು. ಕೇಳುವ ಕಿವಿಯಲ್ಲಿ ಧರ್ಮ ಇರಬೇಕು. ಕೇಳಬಾರದನ್ನು ಕೇಳಿದರೆ ಏನಾಗ್ತೈತಿ? ಅತ್ತಿಮನಿ ಸೊಸಿ ಬಾಗಲದಾಗ ಕಾಳು ಹಸರು ಮಾಡಾಕತ್ತಿದ್ಲ. ಎದರ ಮನೆ ಅಜ್ಜಿ ಈ ಮನೆ ಸೊಸಿ ಕರೆದ್ಲ, ಏ ತಂಗಿ ಬಾಯಿಲೇಟ ಅಂತ. ಯಾಕೋ ಪಾಪ ಅಜ್ಜಿ ಕರಿತಾಳೆ, ಏನಾರ ಬೇಕಾಗಿದ್ದಿತ್ತು ಅಂತ ಎದ್ದು ಹೋದಳು ಅಮ್ಮ. ಅವ್ರಿಗೆ ಮಾತಿಲ್ಲದ 36 ವರ್ಷ ಆಗಿತ್ತು. ಆದರೆ ಈಗ ಬಂದು ಸೊಸಿ ಹಾಕಿ ಗೊತ್ತಿಲ್ಲ, ಎದ್ದು ಹೋದಳು. ಯಾಕಜ್ಜಿ ಯಾಕೆ ಕರೀದಿ? ಬಾಯಿಲ್ ತಂಗಿ ಕುಂದ್ರ ಬಾ ನಮ್ಮ ಪಕ್ಕದಾಗ ಕುಂದರ್ಸ್ಕೊಂಡ್ಲು. ಏನಾರ ಬೇಕಾಗಿತ್ತು, ಏನಾರ ಹೇಳ್ತಿದ್ದಾಳ ಅಂತ. ಆ ಅಮ್ಮ ಏನು ಹೇಳಿದಳು ಅಂದರೆ, ತಂಗಿ ನನ್ನ ಮಾತು ಕೇಳ್ತೀಯ? ಹ್ಞೂ ಹೇಳಮ್ಮ ಅಂದ. ನಾನು ಈಗ ಹೇಳುತ್ತಿರುವುದನ್ನು ಯಾರ ಮುಂದೂ ಹೇಳಬೇಡ. ಹೇಳ ಏನದ ಇದನ್ನು ಹೇಳೋದು, ಯಾರ ಮುಂದೂ ಹೇಳಬೇಡ. ಇಷ್ಟು ಹೇಳಿ ಪೂರ್ಣ ವಿರಾಮ ಮಾಡಿದ್ಲು. ಈ ಅತ್ತಿ ಕಿಡಿಕ್ಯಾ ನೋಡಾಕತ್ತಿದ್ಲ.
ನನ್ನ ಸೊಸಿ ನಮಗಾಗದವ್ರ ಮನೆಗೆ ಯಾಕೆ ಹೋದಳು ಅಂತ ಆಕೆ ನೋಡಕತ್ತಿದ್ಲು. ವಾಪಸ್ ಬಂದ್ಲು. ಸಿಟ್ಟು ತುಂಬ್ಕೊಂಡು ಬಿಟ್ಟಿತ್ತು ಅತ್ತಿಗೆ. ಯಾರ ಮನೆಗೆ ಹೋಗಿದ್ದಿ? ಎದರ ಮನೆ ಅಜ್ಜಿ ಕರದ್ಲತ್ತಿ, ಅದಕ್ಕೆ ಹೋಗಿದ್ದೆ ನಾನು. ಏನು ಹೇಳಿದ್ಲು? ಯಾರ ಮುಂದೂ ಹೇಳಬೇಡ ಅಂದಾಳ. ಏನಾತಿದು? ನಾನು ತಂದ ನಾಯಿ ನೀನು ನನಗೆ ಹೇಳೋದಲ್ಲ ಅಂದ್ರೆ ಹೆಂಗೆ ಹೇಳು? ಏನು ಹೇಳಿದ್ಲು? ಯಾರ ಮುಂದೂ ಹೇಳಬೇಡ ಅಂದಾಳ. ಗದ್ಲೆತ್ತಪ್ಪ, ಇದು ದೊಡ್ಡ ಗದ್ಲ. ಗಂಡ ಬಂದ ಹೊಲದಿಂದ, ಏನಿದು ಗಲಾಟೆ? ನೋಡಪ್ಪ, ನಿನ್ನ ಹೆಂಡತಿ ನಮಗಾಗದವ್ರ ಮನೆಗೆ ಹೋಗ್ಯಾಳ, ಅಕ್ಕಿ ಏನೇನ ಕಲಿಸ್ಯಾಳ, ಮ್ಯಾಗ ಏನು ಹೇಳಿ ಕಳಿಸ್ಯಾಳ ಅಂದ್ರೆ ಯಾರ ಮುಂದೂ ಹೇಳಬೇಡ. ಗಂಡ ಅಂದ, ಅವ್ರ ಮನೆಗೆ ಹೆಂಗೆ ಹೋದಿ? ಇಲ್ಲ, ಅಜ್ಜಿ ಕರೆದಿದ್ಲು ಹೋದೆ. ಏನು ಹೇಳಿದ್ಲು? ಯಾರ ಮುಂದೂ ಹೇಳಬೇಡ ಅಂದಾಳ. ನಾನು ನಿನ್ನ ಲಗ್ನಾದವ, ನಾನು ಮುಂದೆ ಹೇಳಬಾರ್ದು. ಹೇಳ, ಏನು ಹೇಳಿದ್ಲು? ಯಾರ ಮುಂದೆ ಹೇಳಬೇಡ ಅಂದಾಳು. ನಡೀತು, ಮನ್ಯಾಗ ಗದ್ಲ ನಡೀತು, ಮನಸ್ಸು ಒಡೆದವು, ಮನಿ ಒಡಿತು, ಕೊನೆಗೆ ಡೈವರ್ಸ್ ಆಯ್ತು. ಕೇಳಬಾರದ್ದನ್ನು ಕೇಳಿದರೆ ಆಗಬಾರದ್ದು ಆಗುತ್ತೆ. ಈಗ ನೀವೆಲ್ಲ ನಾವೆಲ್ಲ ಕೇಳಾಕತ್ತಿ. ಧರ್ಮ ಇದು ಕೇಳಬೇಕಾಗಿರುವಂಥದ್ದು. ಮನಸ್ಸನ್ನು ಅರಳಿಸುವ, ಮನಸ್ಸನ್ನು ಸ್ವಚ್ಛಗೊಳಿಸುವಂಥ ಅಧ್ಯಾತ್ಮ ಧರ್ಮದ ವಿಚಾರಗಳನ್ನು ಈ ಕಿವಿಯಿಂದ ಕೇಳುವುದಕ್ಕೆ ಧರ್ಮ ಅಂತ ಕರೀತಾರೆ. ಕೇಳುವ ಕಿವಿಯಲ್ಲಿ ಧರ್ಮ ಇರಬೇಕು ಮನುಷ್ಯನಿಗೆ. ಮಾತನಾಡುವ ನಾಲಿಗೆಯಲ್ಲಿ ಧರ್ಮ ಇರಬೇಕು ಮನುಷ್ಯನಿಗೆ. ಯಾರೇ ಒಬ್ಬ ಮನುಷ್ಯನಿಗೆ ಏನಪ್ಪ ಅಂದ್ರೆ ಎಷ್ಟು ಸಂತೋಷ ಆಕೈತಿ ಆ ಮನುಷ್ಯಾಗ, ಏನಲ್ಲೇ ಅಂದುಬಿಟ್ರೆ ಎಷ್ಟು ನೋವು ಆಗ್ತೈತಿ. ಮಾತನಾಡಬಾರದ್ದನ್ನು ಆಡಿದರೆ, ಒಂದೇ ಮಾತು ಭಾಳ ಆಡಲಿಲ್ಲ, ಮಂಥರೆ ನಿನ್ನ ಮಗನಿಗೆ ನಾಳೆ ಪಟ್ಟಾಭಿಷೇಕ ಆದರೆ, ಯಾವುದು ರಾಮನಿಗೆ ಆದರೆ ನಿನ್ನ ಮಗ ಸೇವಕ ಆಗಬೇಕಾಗ್ತೈತಿ, ನೋಡು ಹುಷಾರ್. ಮಂಥರೆಯ ಒಂದು ಮಾತು ರಾಮನ ಪಟ್ಟಾಭಿಷೇಕವನ್ನು ತಪ್ಪಿಸ್ತು. ಒಂದೇ ಒಂದು ಮಾತು ಕೈಕೆ ಏನೆಲ್ಲ ಕೋಲಾಹಲ ಎಲ್ಲರಿಗೂ ಗೊತ್ತೈತಿ ವಿಷಯ, ಅದು ತಪ್ಪಿತು. ಮಾತನಾಡುವ ನಾಲಿಗೆಯಲ್ಲಿ ಧರ್ಮ ಇರಬೇಕು ಮನುಷ್ಯನಿಗೆ. ಏನಪ್ಪ ಅಂದ್ರೆ ಎಷ್ಟು ಸಂತೋಷ ಆಗ್ತೈತಿ, ಏನವ ಅಂದ್ರೆ ಎಷ್ಟು ಸಂತೋಷ ಆಗ್ತೈತಿ. ಅದನ್ನು ಬಿಟ್ಟು ಅಹಂಕಾರದಿಂದ ದರ್ಪದ ದಂಬದ ಮಾತು ಆಡಿದರೆ ಅದು ನಾಲಿಗೆಯ ಅಧರ್ಮವಾಗುತ್ತೆ. ನೋಡುವ ಕಣ್ಣಿನಲ್ಲಿ, ಕೇಳುವ ಕಿವಿಯಲ್ಲಿ, ಮಾತನಾಡುವ ನಾಲಿಗೆಯಲ್ಲಿ ಧರ್ಮ ಇರಬೇಕು ಮನುಷ್ಯನಿಗೆ. ಮುಟ್ಟುವ ಕೈಯಲ್ಲಿ ಧರ್ಮ ಇರಬೇಕು. ಪರಧನವನ್ನು, ಪರರ ವಸ್ತುವನ್ನಂದರೆ ಪರಸ್ತ್ರೀಯರನ್ನು ಮುಟ್ಟದೇ ಇರ್ತಕ್ಕಂಥದ್ದು ಕೈಯ ಧರ್ಮ. ಇದು ಇನ್ನೊಬ್ಬರ ಅನ್ಯಾಯವಾಗಿ ಇನ್ನೊಬ್ಬರ ವಸ್ತುವನ್ನು ಮುಟ್ಟುವುದು ಪಾಪ, ಅನೀತಿ, ಅಧರ್ಮ. ಈ ಕಾಲು ಹೋಗಬಾರ್ದ ಜಗಕ್ಕೆ ಹೋಗಿಬಿಟ್ರೆ ಅಧರ್ಮ, ಅನೀತಿ, ಪಾಪ. ಈ ಎಷ್ಟೋ ಜನ ದೂರಿನಿಂದ ಬಂದವರಿದ್ದೀರಿ, ಕಾಲಿನ ಧರ್ಮ ಇದು. ಅಂದರೆ ಇಂದ್ರಿಯ ನಿಷ್ಠವಾಗಿರುವ ಧರ್ಮ ಮೊಟ್ಟ ಮೊದಲು ನಮಗೆ ಬೇಕಾಗೈತಿ. ನಮ್ಮ ವ್ಯಕ್ತಿಗತವಾಗಿರುವಂಥ ವೈಯಕ್ತಿಕವಾದ ಆಚರಣೆಯಲ್ಲಿ ಧರ್ಮ ಮೂಡಿ ಬರಬೇಕಾಗೈತಿ. ಆ ವ್ಯಕ್ತಿ ನಿಷ್ಠವಾದ ಧರ್ಮ ಅಂದರೆ ಇರಲಿ, ವಿಷಯ ಬಹಳ ಆಗ್ತೈತಿ. ಇಂದ್ರಿಯ ನಿಷ್ಠವಾದ ಧರ್ಮ. ದುರ್ಯೋಧನನ ಶವ ಬಿದ್ದಿತ್ತು ರಣಭೂಮಿ ಮೇಲೆ, ಅಲ್ಲೊಂದು ನರಿ ಓಡಿ ಬಂತು. ರಾಜನ ಪಿಂಡವನ್ನು ತಿಂದು ಸಂತೋಷ ಪಡಬೇಕು ಅಂತ ಓಡಿ ಬಂತು. ಆಕಾಶವಾಣಿ ಹೇಳ್ತೈತಿ, ರೇ ರೇ ಜಂಬೂಕ ಸಹಸಾ ಮುಂಚೆ ಸುನಿಂದ್ಯಂ ವಪುಹು. ಏ ನರಿಯೇ, ಬೇಡ ಹೋಗಬೇಡ, ಅವನ ಮಾಂಸವನ್ನು ಹರಿದು ತಿನ್ನಬೇಕಂತ ಓಡಿ ಹೊಂಟಿಯಲ್ಲ, ಬೇಡ. ಅವಾಗ ಕೇಳುತ್ತೆ ನರಿ, ಯಾಕೆ ತಿನ್ನಬಾರದು? ಮಹಾರಾಜ
ರಾಜಪಿಂಡವನ್ನು ತಿಂದು ಸಂತೋಷ ಪಡಬೇಕು ಅಂತ ನಾ ಹೊಂಟಿದ್ದೇನೆ. ಅವನ ದೇಹವು ನಿಂದೆ ಮಾಡಲಿಕ್ಕೆ ಯೋಗ್ಯವೇ ವಿನಃ ವಂದನೆ ಮಾಡಲಿಕ್ಕೆ ಅಲ್ಲ. ಅವನ ಹಸ್ತವನ್ನು ತಿಂತೇನಲ್ಲ, ಹಸ್ತ ತಿಂತೇನೆ, ಬೇಡ ಬೇಡ, ಹಸ್ತದೊಳಗೂ ಪಾಪವೇ ತುಂಬಿಕೊಂಡಿದೆ. ಯಾಕಂದರೆ ಹಸ್ತವು ದಾನ ವಿವರ್ಜಿತವು. ಆ ಹಸ್ತ, ದುರ್ಯೋಧನನ ಹಸ್ತ ಯಾರಿಗೂ ದಾನವನ್ನು ಕೊಟ್ಟಿಲ್ಲ. ಅದು ಅತ್ತಿಗೆ ಏನೆಲ್ಲ ಅಣ್ಣನ ಮಡದಿಯಾಗಿರುವ ಅತ್ತಗೆಯ ವಿಷಯದಲ್ಲಿ ಕೆಟ್ಟ ಬುದ್ಧಿ ಉಳ್ಳವನಾಗಿ ಶೀರಿ ಸೆಳೆಯುವುದಕ್ಕ ಸಾಹಸ ಪಟ್ಟ ಕೈ ಪಾಪವೇ ತುಂಬಿಕೊಂಡಿದೆ. ಆ ಪಾಪಿ ಕೈಯನ್ನು ತಿನ್ನಬೇಡ ಅಂತ ಹೇಳ್ತು ಆಕಾಶವಾಣಿ. ಹಾಗಾದರೆ ದುರ್ಯೋಧನ ಅವನ ಕೈ ಈ ಪಾಪ ಮಾಡಿದೆ ಅಂದರೆ ಅಟ್ ಕಿವಿ ತಿಂದ್ರಾತಲ್ಲ ಅಂತ ಕೇಳ್ತದು. ಶ್ರುತಿ ಪುಟವು ಸಾರಸ್ವತ ದ್ರೋಹಿನೇ. ಆ ಕಿವಿಗಳು ಏನು ಮಾಡ್ಯಾವು ಅಂದರೆ ಬರೀ ಆ ಶಕುನಿಯ ಮಾತು ಕೇಳ್ಯಾವವು. ಶಕುನಿ ಮಾತು, ಒಂದು ವೇಳೆ ಕೃಷ್ಣ ಭಗವಂತನ ಮಾತು ಕೇಳಿದರೆ ಮಹಾಭಾರತ ಯುದ್ಧವೇ ಆಗ್ತಿದ್ದಿಲ್ಲ. ಅವನ ಕಿವಿ ಬರೀ ಆತನ ಬರೀ ಕಲಹದ ಮಾತುಗಳನ್ನು ಕೇಳಿ ಕೇಳಿ ಏನೆಲ್ಲ ಪಾಪವೇ ತುಂಬಿಕೊಂಡಿದೆ. ಶಕುನಿಯ ಮಾತಿನ ಪಾಪದ ಅಂಶ ತುಂಬಿಕೊಂಡಿದೆ. ಬೇಡ ಬೇಡ, ತಿನ್ನಬೇಡ ಕಿವಿಯನ್ನು, ಹೋಗಲಿ ಬಿಡು, ಅಟ ಕಣ್ಣರ ಹರ ತಿಂತೇನೆ ಅಂತ ಅದು. ಅವಾಗ ಹೇಳುತ್ತೆ ಬೇಡ, ಕಣ್ಣನ್ನು ತಿನ್ನಬೇಡ. ಯಾಕಂದರೆ ನೇತ್ರವು ಸಾಧು ಸಜ್ಜನ ವಿಲೋಹಿ ರಹಿತವು. ಅದು ಆ ಕಣ್ಣುಗಳು ಸಾಧು ಸಜ್ಜನ ಸತ್ಪುರುಷರ ದರ್ಶನವನ್ನು ಮಾಡಿಕೊಂಡಿಲ್ಲ. ಅದು ಆ ಕಣ್ಣುಗಳೆಲ್ಲ ಬರೀ ಪಾಪಮಯವೇ ತುಂಬಿಕೊಂಡಿವೆ. ಪಾಪದ ದೃಷ್ಟಿಯಿಂದೇ ನೋಡಿದಾನೆ ಎಲ್ಲರನ್ನಾತ. ಕಣ್ಣಿನಲ್ಲಿ ಪಾಪ ತುಂಬಿಕೊಂಡಿದೆ, ಬೇಡ ಬೇಡ ಅಂತ. ಅವಾಗ ನರಿಯಂತೂ ಕೈ ಹಿಂಗಾತು, ಕಣ್ಣು ಹಿಂಗಾತು, ಮತ್ತು ಕಿವಿ ಹಿಂಗಾದವು, ಮತ್ತು ಹೆಂಗೆ ಮಾಡೋದ, ಏನಾತು ಬಿಡು, ಒಟ್ಟು ಕಾಲು ತಿನ್ಲ್ಯಾ ಅಂತದು. ಅವಾಗ ಹೇಳುತ್ತೈತಿ ಆಕಾಶವಾಣಿ, ಪಾದವು ನ ತೀರ್ಥಂಗತಃ. ಅವನ ಪಾದಗಳು ಇಂಥ ಪುಣ್ಯಕ್ಷೇತ್ರಕ್ಕೆ ನಡೆದು ಬಂದಿಲ್ಲ. ಅವನ ಕಾಲುಗಳು ಬರೀ ಪಾಪ ವಿಚಾರಕ್ಕೆ ಓಡಾಡಿದವು. ಪಾಂಡವರು ವಾಸ ಮಾಡುವ ಅರಗಿನ ಮನೆಯನ್ನು ಹೇಗೆ ಸುಡಬೇಕು ಅನ್ನುವ ಕುತೂಹಲಕ್ಕೆ ಅಡ್ಡಾಡಿದ ಕಾಲುಗಳು ಅವು ಪಾಪಿಯ ಕಾಲುಗಳು. ಅಲ್ಲಿ ಪಾಪವೇ ತುಂಬಿಕೊಂಡಿದೆ, ಬೇಡ ಅಂತ ಆಕಾಶವಾಣಿ. ಹೋಗಲಿ ಬಿಡು, ಅಟ್ ಹೊಟ್ಟೆ ಹರಿದು ತಿಂದ್ರೆ ಹೆಂಗೆ ಅಂತದು. ಅದು ಹೊಟ್ಟೆಯಾಗನು ಪಾಪನ ತುಂಬಿಕೊಂಡೈತಿ. ಯಾಕಂದರೆ ಪಾಂಡವರಿಗೆ ಒಂದು ಸೂಜಿಯ ಮನೆಗೆ ಹತ್ತುವಷ್ಟು ಭೂಮಿಯನ್ನು ಕೊಡುವುದಿಲ್ಲ ಅಂತ ಹೇಳಿ ಅವರ ರಾಜ್ಯವನ್ನೇ ಕಬಳಿಸಿದ ಅನ್ಯಾಯಾರ್ಥ ವಿತ್ತಪೂರ್ಣ ಮುದರಂ, ಅದು ಪಾಪವೇ ತುಂಬಿಕೊಂಡಿದೆ, ಬೇಡ. ಅವಾಗ ಹೇಳ್ತದ ನರಿ, ಅಟ್ ತಲೆ ತಿನ್ಲೇನ, ತಲೆ ಒಂದ ಉಳ್ದೈತಿ. ಈಗ ಎಲ್ಲ ಹೇಳಿಬಿಟ್ಟೀಗ ತಲೆ. ಗರ್ವೇಣ ತುಂಗಶಿರಂ, ಗರ್ವದಿಂದ ತುಂಬಿಕೊಂಡ ತಲೆ ಅದು. ಯಾರಿಗೂ ತಲಿಬಾಗಿಲ್ಲ. ಮಹಾತ್ಮರು ಗುರುಗಳು ಅನ್ನುವ ಭಾವ ಅವನಿಗಿರಲಿಲ್ಲ. ಕೃಷ್ಣನ ಮುಂದೆ ದಿನ ಓಡಾಡ್ತಿದ್ದ, ಅವ ಹಣಿ ಹಚ್ಚಿ ನಮಸ್ಕಾರ ಮಾಡಿಲ್ಲ. ಸಿಟ್ಟು ಬಂತಂತ ಕೃಷ್ಣನಿಗೆ, ಇವನು ಹೆಂಗಾರ ಮಾಡಿ ಹಣಿ ಹಚ್ಚಿಸಬೇಕಂಥೇಳಿ. ಅವಾಗ ಆನೇನು ದುರ್ಯೋಧನ ಸಿಂಹಾಸನ ಮೇಲೆ ಕುಂತಿದ್ನಲ್ಲ, ಕೃಷ್ಣ ಸಂಧಾನಕ್ಕೆ ಬಂದಿದ್ದ. ಆ ಪ್ರಸಂಗದಲ್ಲಿ ದುರ್ಯೋಧನ ನೋಡಿದ ಆತನನ್ನು. ಬಿಡ, ಅವನದ್ದು ಗೊತ್ತಾಯ್ತು ಕೃಷ್ಣನಿಗೆ. ಏನು ಮಾಡಿದ ಅಂದರೆ ತನ್ನ ಹೆಬ್ಬೆರಳಿನಿಂದ ನೆಲವನ್ನು ಅದುಮಿ ಬಿಟ್ಟ. ಅದುಮಿದಾಗ ಸಿಂಹಾಸನ ಅದು ತಿರ್ಗಾಕತ್ತು. ತಿರುಗಿ ದಡ ದಡ ಬುಡ 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 ಕೆಳಗೆ ಬಿದ್ದು ಬಿಟ್ಟ. ಎಲ್ಲಿ ಬಂದು ಬಿದ್ದ ಅಂದರೆ ಕೃಷ್ಣನ ಪಾದದ ಮೇಲೆ ಬಂದು ಬಿದ್ದವ. ತಾನಾಗೆ ಬಂದು ಬಿದ್ದಿಲ್ಲ, ಇವನ ಕೆಡವ್ಯಾನ ಅವನ್ನ. ಅದು ಗರ್ವದಿಂದ ತುಂಬಿಕೊಂಡ ತಲೆ, ಯಾರಿಗೂ ತಲಿವಾಗಿಲ್ಲ, ತಿನ್ನಬೇಡ. ಅವ ನರಿ ಅಂತಕ್ಕಂತಂತೆ ಇದರ ನರನಾಡಿಗಳ ಮಿಡಿತದಲ್ಲಿಯೂ ಪಾಪವೇ ತುಂಬಿಕೊಂಡಿದ್ದರಿಂದ ಒಂದು ವೇಳೆ ನಾನು ಈತನ ದೇಹದ ಏನಾದರೂ ಒಂದು ಭಾಗ ತಿಂದರೆ ಅದು ಪಾಪವೇ ಆಗುತ್ತೆ, ಬೇಡ ಅಂತ ನರಿ ಓಡಿ ಹೋಗ್ಬಿಡುತ್ತಂತೆ. ಇಂದ್ರಿಯ ನಿಷ್ಠವಾದ ಧರ್ಮವನ್ನು ಮನುಷ್ಯ ಕಾಯ್ದುಕೊಳ್ಳಬೇಕು, ಮೊಟ್ಟ ಮೊದಲು ಇದು. ಅದಕ್ಕಾಗಿ ಅದು ಮತ್ತೆ ವ್ಯಕ್ತಿನಿಷ್ಠ ಅಂದ್ರೆ ಬಹಳ ದೊಡ್ಡದಾಕೈತಿ. ಸಮಯಕ್ಕೆ ಅನುಸರಿಸಿ ವಿಷಯವನ್ನು ಪ್ರತಿಪಾದನೆ ಮಾಡಬೇಕಾಗ್ತತಿ. ಇನ್ನೂ ಪೂಜ್ಯ